ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉಪವಾಸ ದಿವಸಗಳಲ್ಲಿ ದೇವರ ವಾಕ್ಯದೊಂದಿಗೆ ಮಾತಾಡಲಿಕ್ಕೆ ಆಗುವ ಹಾಗೆ ಸರ್ವಶಕ್ತನಾಗಿರುವಂಥ ದೇವರು ಈ ಸಮಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಅದರ 9ನೇ ವಚನ. ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವೂ ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ. ಈ ದಿನಮಾನಗಳಲ್ಲಿ ನಾವು ಉಪವಾಸ ದಿವಸಗಳಾಗಿ ಆಚರಿಸುತ್ತಿರುವಾಗ ದೇವರ ಮಕ್ಕಳಾದ ನಮ್ಮಲ್ಲಿರುವಂಥ ಇರಬೇಕಾಗಿರುವಂಥ ಕೆಲವು ಗುಣಾತಿಶಯಗಳನ್ನು ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಪೇತ್ರನು ತನ್ನ ಸಭೆಗೆ ಹೇಳುವ ಹಾಗೆ, ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರಪಡಿಸಬೇಕೆಂಬುದಾಗಿ. ಉಪವಾಸ ದಿವಸಗಳು ಎಂಬುದಾಗಿ ಹೇಳುವುದಾದರೆ ದೇವರೊಟ್ಟಿಗಿರುವಂಥ ಸಂಬಂಧದಲ್ಲಿ, ಭಕ್ತಿ ಭಾವದಲ್ಲಿ ಆತನೊಟ್ಟಿಗೆ ಸೇರಿ ಈ ದಿವಸಗಳಲ್ಲಿ ಹೆಚ್ಚು ಪ್ರಾರ್ಥಿಸುವಂಥ ದೇವರ ಮಕ್ಕಳಾಗಿ ನಾವು ಬೆಳೆಯಬೇಕು. ಮಾತ್ರವಲ್ಲ, ಯೇಸು ಸ್ವಾಮಿಯ ಗುಣಲಕ್ಷಣಗಳನ್ನು ನಾವು ಹೊಂದಿದವರಾಗಿ, ದೇವರ ಸಾನ್ನಿಧ್ಯವನ್ನು ಬಯಸುವವರಾಗಿ, ದೇವರ ಸಾನ್ನಿಧ್ಯವನ್ನು ನಾವು ಪಡೆದುಕೊಂಡವರಾಗಿ, ಮತ್ತೊಬ್ಬರೊಟ್ಟಿಗೆ ಅನ್ಯರೊಟ್ಟಿಗೆ ನಾವು ಜೀವನ ಮಾಡುವಾಗ ದೇವರು ನಮ್ಮನ್ನು ಆರಿಸಿಕೊಂಡಿದ್ದರೆಂದಾಗಿರುವಂಥ ಭಕ್ತಿ ಭಾವದಿಂದ ನಾವು ಜೀವನ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಕತ್ತಲೆಯೊಳಗಿಂದ ಕರೆದಿರುವಂಥ ನಮ್ಮನ್ನು ನಾವು ಬೆಳಕಿನ ಹಾಗೆ ಜೀವನ ಮಾಡಬೇಕೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಓದುತ್ತಿರುವಂಥದ್ದು. ನಮ್ಮ ಜೀವನಗಳು ಮತ್ತೊಬ್ಬರಿಗೆ ಅದು ಬೆಳಕಾಗಿರಲಿಕ್ಕೆ ಆಗುವ ಹಾಗೆ, ಮತ್ತೊಬ್ಬರಿಗೆ ಅದು ಉಪ್ಪಾಗಿ ಬೆಳಕಾಗಿರಲಿಕ್ಕೆ ಆಗುವ ಹಾಗೆ ಈ ದಿನಮಾನಗಳಲ್ಲಿ ನಮ್ಮ ಜೀವಿತಗಳನ್ನು ನಾವು ಉಪಯೋಗಿಸಬೇಕು. ನಮ್ಮನ್ನು ಕತ್ತಲೊಳಗಿಂದ ಕರೆದಂಥ ಆ ದೇವರ ಗುಣಾತಿಶಯಗಳ ಲಕ್ಷಣಗಳು ಕ್ರೈಸ್ತರಾಗಿರುವಂಥ ನಮ್ಮ ಜೀವನದಲ್ಲಿ ನಾವು ಪ್ರಚುರಪಡಿಸಬೇಕು. ಈ ದಿವಸಗಳು ಹೆಚ್ಚು ಪ್ರಾರ್ಥಿಸುವಂಥ ಒಂದು ದಿವಸಗಳಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವುದರಾಗಿದ್ದೇನೆ. ಮಾತ್ರವಲ್ಲ, ಈ ವಾಕ್ಯ ಭಾಗದಲ್ಲಿ ಹೇಳುತ್ತಿರುವಂಥದ್ದು ಕತ್ತಲೆಯೊಳಗಿಂದ ಕರೆದಿರುವಂಥ ನಮ್ಮನ್ನು ಆತನ ಗುಣಾತಿಶಯಗಳನ್ನು ನಾವು ಪ್ರಚುರಪಡಿಸಬೇಕೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಹೇಳ್ತಾ ಇದೆ. ಹಾಗಾಗಿ ದೇವರ ಗುಣಲಕ್ಷಣಗಳು ಯಾವುವು? ಒಂದನೇದಾಗಿ ನೋಡುವಾಗ, ಸೌಮ್ಯತೆಯಿಂದ ದೇವರ ಮಕ್ಕಳಾಗಿರುವಂಥ ನಾವುಗಳು ಆತನ ಗುಣಲಕ್ಷಣಗಳನ್ನು ಹೊಂದಿಕೊಳ್ಳಬೇಕು. ಸೌಮ್ಯವುಳ್ಳವರಾಗಿ ನಮ್ಮ ಲಕ್ಷಣಗಳನ್ನು ನಾವು ಹೊಂದಬೇಕು. ಎರಡನೇದಾಗಿ, ಪ್ರಾರ್ಥಿಸುವಂಥ ಮಗನಾಗಿ ಮಗಳಾಗಿ ನಾವು ಆತನ ಅಡಿಯಲ್ಲಿ, ಆತನ ಸಾನ್ನಿಧ್ಯದಲ್ಲಿ ನಾವು ಜೀವನ ಮಾಡಬೇಕು. ಮೂರನೇದಾಗಿ ನೋಡುವಾಗ, ಇತರರೊಟ್ಟಿಗೆ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಳ್ಳಿಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಹಾಗಾಗಿ ಕತ್ತಲೊಳಗಿಂದ ನಮ್ಮನ್ನು ಕರೆದಂಥ ಆತನ ಗುಣಾತಿಶಯಗಳು ನಾವು ಪ್ರಚುರಪಡಿಸಬೇಕೆಂಬುದಾಗಿ ವಾಕ್ಯ ಭಾಗದ ಮೂಲಕವಾಗಿ ನಾವು ಓದಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಈ ದಿವಸಗಳಲ್ಲಿ, ಉಪವಾಸ ದಿವಸಗಳಲ್ಲಿ ದೇವರೊಟ್ಟಿಗಿರುವಂಥ ಆ ಒಂದು ಗಾಢವಾದ ಸಂಬಂಧದಲ್ಲಿ, ಗಾಢವಾದ ಅನ್ಯೋನ್ಯತೆಯಲ್ಲಿ ನಾವು ಆತನೊಟ್ಟಿಗೆ ನಾವು ಜೀವನ ಮಾಡಲಿಕ್ಕೆ ಆಗುವ ಹಾಗೆ ಸರ್ವಶಕ್ತನಾಗಿರುವಂಥ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅನುಗ್ರಹ ಮಾಡಲಿ.